ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಬಾಕಿ ಹಣ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ವ್ಯಾಪಾರ ಪ್ರವಾಸಗಳು ಯಶಸ್ವಿಯಾಗುತ್ತವೆ. ಹೊಸ ಆದಾಯದ ಮೂಲಗಳು ಸಿಗುತ್ತವೆ. ವ್ಯವಹಾರದಲ್ಲಿ ಲಾಭ ಇದೆ. ವೃಷಭ ರಾಶಿ, ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ. ಅಮೂಲ್ಯ ವಸ್ತುಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ನೀವು ಚಡುಪಟಿಕೆ ಅನುಭವಿಸುತ್ತೀರಿ, ದಣದಿರುತ್ತೀರಿ. ಹಿರಿಯರು ಸಹಕರಿಸುತ್ತಾರೆ. ಮಿಥುನ ರಾಶಿ, ಹೊಸ ಆರ್ಥಿಕ ನೀತಿಯನ್ನು ರೂಪಿಸಲಾಗುವುದು. ಕೆಲಸದ ವ್ಯವಸ್ಥೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಪಾಲುದಾರರಿಂದ ನಿಮಗೆ ಬೆಂಬಲ ಸಿಗುವಂತಹ ದಿನ. ವ್ಯಾಪಾರ ಒಪ್ಪಂದಗಳಲ್ಲಿ ಹೆಚ್ಚಳ ಇದೆ. ಕರ್ಕಾಟಕ ರಾಶಿ, ಸಮಯದ ಸದುಪಯೋಗ ಮಾಡಿಕೊಳ್ಳಿ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ಕಣ್ಣುಗಳಿಗೆ ತೊಂದರೆ ಕಾಡಬಹುದು. ಈ ದಿನ ಕಾನೂನು ಅಡೆತಡೆಗಳು ಎದುರಾಗುತ್ತವೆ. ವಾದ ಮಾಡಲು ಹೋಗಬೇಡಿ. ಸಿಂಹ ರಾಶಿ, ಚಂಚಲರಾಗಿರುತ್ತೀರಿ. ಗಾಯ ಮತ್ತು ರೋಗಗಳಿಂದ ದೂರ ಇರಿ. ಕೆಲಸಕ್ಕೆ ವಿರೋಧ ಇದೆ. ಉದ್ವಿಗ್ನತೆ ಕಾಡುತ್ತದೆ. ನ್ಯಾಯಾಲಯ ಮತ್ತು ಕಾನೂನು ವಿಷಯಗಳು ಅನುಕೂಲಕರವಾಗಿರುತ್ತವೆ. ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ತೀರ್ಥಯಾತ್ರೆ ಯೋಚಿಸಲಾಗುತ್ತದೆ. ಕನ್ಯಾ ರಾಶಿ, ಲಾಭದ ಅವಕಾಶಗಳು ಬಹಳಷ್ಟು ಇವೆ. ವ್ಯವಹಾರವು ಚೆನ್ನಾಗಿ ನಡೆಯುತ್ತದೆ. ಐಷಾರಾಮಿ ವಸ್ತುಗಳಿಗೆ ಹಣವನ್ನ ಖರ್ಚು ಮಾಡಬಹುದು. ನಿಮಗೆ ಕುಟುಂಬದ ಬೆಂಬಲ ಸಿಗುತ್ತದೆ. ನಿರ್ಲಕ್ಷ್ಯ ವಹಿಸಬೇಡಿ. ತುಲಾ ರಾಶಿ, ಹಣವನ್ನ ಹೂಡಿಕೆ ಮಾಡಬೇಡಿ. ಆರೋಗ್ಯ ದುರ್ಬಲವಾಗಿರುತ್ತದೆ. ವಿವಾದದ ತೊಂದರೆ ಕಾಡಬಹುದು. ವಾಹನಗಳು ಮತ್ತು ಯಂತ್ರೋಪಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿರಿ. ವೃಶ್ಚಿಕ ರಾಶಿ, ನೀವು ಮಾಡಲು ಬಯಸುವ ಕೆಲಸದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಬರಬಹುದು. ಒತ್ತಡ ಇರುತ್ತದೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಅಪಾಯಕಾರಿ ಮತ್ತು ಜಾಮೀನು ಸಂಬಂಧಿತ ಕೆಲಸಗಳನ್ನ ತಪ್ಪಿಸಿ. ಇತರ ಜನರ ಜಗಳಗಳಲ್ಲಿ ಭಾಗಿಯಾಗಲು ಹೋಗಬೇಡಿ. ಧನುರಾಶಿ, ನೋವು, ಭಯ, ಚಿಂತೆ ಮತ್ತು ಅಶಾಂತಿಯ ವಾತಾವರಣ. ನ್ಯಾಯಾಲಯ ಮತ್ತು ಕಾನೂನು ವಿಷಯಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ. ಸಂಗಾತಿಯಿಂದ ಬೆಂಬಲ ಇದೆ. ಸಂತೋಷವಾಗಿರುವಂತಹ ದಿನ. ಮಕರ ರಾಶಿ, ಅಧೀನ ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ. ವ್ಯವಹಾರವು ಉತ್ತಮವಾಗಿ ನಡೆಯುತ್ತದೆ. ಹಣ ಸಂಪಾದಿಸುವುದು ಸುಲಭ. ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಖರ್ಚಿದೆ. ಆತುರ ಪಡಬೇಡಿ. ಕುಂಭರಾಶಿ, ಇಂದು ರಾಜ್ಯ ಪ್ರತಿನಿಧಿಗಳು ಸಹಕರಿಸುತ್ತಾರೆ. ಆರೋಗ್ಯ ದುರ್ಬಲವಾಗಿರುತ್ತದೆ. ಭೂಮಿ, ಕಟ್ಟಡ, ಅಂಗಡಿ ಮತ್ತು ಕಾರ್ಖಾನೆ ಇತ್ಯಾದಿಗಳು ಖರೀದಿಸಲು ಯೋಜನೆಗಳನ್ನು ರೂಪಿಸಲಾಗುವುದು. ಕೊನೆಯದಾಗಿ ಮೀನರಾಶಿ, ಉದ್ಯೋಗದಲ್ಲಿ ಒತ್ತಡ ಹೆಚ್ಚಳವಾಗುತ್ತದೆ. ಪ್ರಗತಿಯ ಹಾದಿ ತೆಗೆದುಕೊಳ್ಳುತ್ತದೆ. ಅಪರಿಚಿತರನ್ನ ಹೆಚ್ಚು ನಂಬಬೇಡಿ. ನಿರ್ಲಕ್ಷ್ಯ ವಹಿಸಬೇಡಿ. ಕೆಟ್ಟ ಆಲೋಚನೆಗಳು ಮತ್ತು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.